ಓಂ ಶಾಂತಿ. ಡೇಟ್ ಆಗಿದೆ 22/2/1986. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ರೂಹಾನಿ ಸೇವಾ ನಿಸ್ವಾರ್ಥ ಸೇವಾ. ರೂಹಾನಿ ಸೇವಾ ನಿಸ್ವಾರ್ಥ ಸೇವಾ. ಆತ್ಮಿಕ ಸೇವೆ ಅನ್ನೋದೇನಿದು ನಿಸ್ವಾರ್ಥ ಸೇವೆ ಅಂತ ಹೇಳ್ತಾರೆ ಬಾಬಾ. सदा विश्व कल्याणकारी शिव बाबा अपने सेवाधारी बच्चों प्रति बोले. ವಿಶ್ವ ಕಲ್ಯಾಣಕಾರಿ ಶಿವಬಾಬಾ ತಮ್ಮ ಸೇವಾಧಾರಿ ಮಕ್ಕಳ ಪ್ರತಿಯಾಗಿ ಹೇಳ್ತಾರೆ, आज सर्वात्माओं के विश्व कल्याणकारी बाप अपने सेवाधारी सेवा के साथी बच्चों को देख रहे हैं. ಇಂದು ಎಲ್ಲ ಆತ್ಮಗಳ ವಿಶ್ವ ಕಲ್ಯಾಣಕಾರಿ ತಂದೆ ತಮ್ಮ ಸೇವಾಧಾರಿ ಸೇವೆಯ ಜೊತೆಗಾರ ಮಕ್ಕಳನ್ನು ಬಾಬಾ ನೋಡ್ತಿದ್ದಾರೆ. आदि से बाप दादा के साथ साथ सेवाधारी बच्चे साथी बने और अंत तक बाप दादा ने गुप्त रूप में और प्रत्यक्ष रूप में बच्चों को विश्व सेवा के निमित्त बनाया. ಬಾಬಾ ಹೇಳ್ತಾರೆ, ಯಾವಾಗ ಯಜ್ಞ ಶುರು ಆಯಿತು, ಯಜ್ಞದ ಆದಿಯಿಂದ ಬಾಪ್ ದಾದಾರವರ ಜೊತೆಗೆ ಸೇವಾಧಾರಿ ಮಕ್ಕಳನ್ನು ತಮ್ಮ ಜೊತೆಗಾರನ್ನಾಗಿ ಮಾಡಿಕೊಂಡು ಕೊನೆಯವರೆಗೂ ಬಾಪ್ ದಾದಾ ಅವರು ಗುಪ್ತ ರೂಪದಲ್ಲಿ ಮತ್ತು ಪ್ರತ್ಯಕ್ಷ ರೂಪದಲ್ಲಿ ಮಕ್ಕಳನ್ನು ವಿಶ್ವ ಸೇವೆಯಲ್ಲಿ ನಿಮಿತ್ತ ಮಾಡಿದರು. ಬಾಬಾ ಹೇಳ್ತಾರೆ, आदि में ब्रह्मा बाप और ब्राह्मण बच्चे गुप्त रूप में सेवा के निमित्त बने. ಮೊದಲು ಬ್ರಹ್ಮ ತಂದೆ ಮತ್ತು ಬ್ರಾಹ್ಮಣ ಮಕ್ಕಳು ಗುಪ್ತ ರೂಪದಲ್ಲಿ ಸೇವೆಗೆ ನಿಮಿತ್ತ ಆಗಿದ್ದರು. अभी सेवाधारी बच्चे शक्ति सेना और पांडव सेना विश्व के आगे प्रत्यक्ष रूप में कार्य कर रहे हैं. 14 ವರ್ಷ ಏನಾಗಿತ್ತು, ಗುಪ್ತ ಸೇವಾ ನಡೆದಿತ್ತು. ಆಮೇಲೆ ಏನಾಯಿತು, ಬಾಬಾ ಏನು ಮಾಡಿದರು, ಎಲ್ಲರನ್ನ ವಿಶ್ವದ ಎದುರುಗಡೆ ಪ್ರತ್ಯಕ್ಷ ಮಾಡಿ ಕಾರ್ಯವನ್ನು ನಡೆಸ್ತಿದ್ದಾರೆ. सेवा का उमंग उत्साह मेजॉरिटी बच्चों में अच्छा दिखाई देता है. ಬಾಬಾ ಹೇಳ್ತಾರೆ, ಸೇವೆಯ ಉಮಂಗ ಉತ್ಸಾಹ ಬಹಳ ಮಕ್ಕಳಲ್ಲಿ ಬಹಳಷ್ಟು ಉತ್ಸಾಹ ಕಾಣಿಸ್ತಿದೆ ಅಂತ ಹೇಳ್ತಾರೆ ಬಾಬಾ. ಸೇವಾ ಕಿ ಲಗನ್ ಆದಿ ಸೆ ರಹಿ ಹೈ और अंत तक रहेगी. ಸೇವೆಯ ಒಂದು ಪ್ರೀತಿ ಮೊದಲಿನಿಂದನೂ ಇದೆ, ಕೊನೆಯವರೆಗೂ ಇರ್ತದೆ. ಬ್ರಾಹ್ಮಣ ಜೀವನ್ ಹಿ ಸೇವಾ ಕಾ ಜೀವನ್. ಬ್ರಾಹ್ಮಣ ಜೀವನ ಅಂದ್ರೇ ಏನು, ಸೇವೆಯ ಜೀವನ. ಬ್ರಾಹ್ಮಣ ಆತ್ಮಾಯೇ ಸೇವಾ ಕೆ ಬಿನಾ ಜೀ ನಹಿ ಸಕ್ತಿ. ಅವ್ರಿಗೆ ಬ್ರಾಹ್ಮಣ ಅಂತ ಅನ್ನೋದೇ ಇಲ್ಲ ಅಂತಾರೆ. ಯಾರು ಸುಮ್ಮನೆ ಕೊಡ್ತಾರೋ ಜ್ಞಾನ ಕೇಳಿ ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಅಂತಂದ್ರೇ ಸೇವೆ ಮಾಡೋದು, ಸೇವೆ ಇಲ್ಲದೆ ಇರೋಕ್ಕಾಗೋದಿಲ್ಲ. ಮಾಯಾ ಸೆ ಜಿಂದಾ ರಖನೆ ಕಾ ಶ್ರೇಷ್ಠ ಸಾಧನ್. ನೋಡ್ರಿ ಬಾಬಾ ಹೇಳ್ತಾರೆ, ಮಾಯಾ ಸೆ ಜಿಂದಾ ರಖನೆ ಕಾ ಶ್ರೇಷ್ಠ ಸಾಧನ್ ಏನು, ಸೇವಾ ಹಿ ಹೈ. ಸೇವೆ ಮಾಡ್ಕೊತಿದ್ರೆ ಬ್ಯುಸಿ ಇದ್ರೆ ಮಾತ್ರ ಮಾಯೆ ನಮ್ಮನ್ನು ಏನೂ ಮಾಡೋಕ್ಕೆ ಬಿಡೋದಿಲ್ಲ. ಸ್ವಲ್ಪ ಖಾಲಿ ಕೂತ್ವಿ ಬಂದ್ಬಿಡುತ್ತೆ ಮಾಯೆ. ಅದಕ್ಕೆ ಹೇಳ್ತಾರೆ ಬಾಬಾ, ಸೇವಾ ಯೋಗಯುಕ್ತ ಭೀ ಬನಾತಿ ಹೈ ಲೇಕಿನ್ ಕೌನ್ ಸಿ ಸೇವಾ. ಸೇವಾ ಅಂದರೆ ಯೋಗಯುಕ್ತ, ಆದರೆ ಯಾವ ಸೇವೆ? ಏಕ್ ಹೈ ಸಿರ್ಫ್ ಮುಖ ಕಿ ಸೇವಾ, दूसरी है मन से मुख की सेवा. ಬಾಬಾ ಹೇಳ್ತಾರೆ, ಏಕ್ ಹೇ ಸಿರ್ಫ್ ಮುಖ ಕಿ ಸೇವಾ. ಒಂದು ವಾಣಿಯ ಸೇವೆ, ಸುನಾ ಹುವ ಸುನಾನೆ ಕಿ ಸೇವಾ. ಏನು ಕೇಳಿದೀವೋ ಅದನ್ನು ಹೇಳುವಂಥ ಸೇವೆ. ಬಾಬಾ ನಮಗೇನು ಹೇಳ್ತಾರೋ ಅದನ್ನು ಇನ್ನೊಂದು ಆತ್ಮನಿಗೂ ಹೇಳುವಂಥದ್ದು. ದೂಸರಿ ಹೇ ಮನ್ ಸೆ ಮುಖ ಕಿ ಸೇವಾ. ಎರಡನೇದು ಮನಸ್ಸಿನಿಂದ ಮುಖ ಕಿ ಸೇವಾ, ಮಾತಾಡೋದು ಅಂತ ಹೇಳ್ತಾರೆ ಬಾಬಾ. ಸುನೇ ಹುಯೇ ಮಧುರ ಬೋಲ್ ಕಾ ಸ್ವರೂಪ್ ಬನ್, ಸ್ವರೂಪ್ ಸೆ ಸೇವಾ ನಿಸ್ವಾರ್ಥ ಸೇವಾ. ಬಾಬಾ ಹೇಳ್ತಾರೆ, ಸುನೇ ಹುಯೇ ಮಧುರ ಬೋಲ್. ಏನೇನು ಬಾಬಾನಿಂದ ಕೇಳಿದ್ದೀವಲ್ಲ, ಮೀಠೆ ಬಚ್ಚೆ ಅಂಥೇಳಿ ಎಲ್ಲ ಮೀಠೆ ಮೀಠೆ ಅನ್ಕೋತಿಲ್ಲ, ಮಧುರವಾಗಿ ಏನೇನು ಜ್ಞಾನ ಹೇಳ್ತಾರೋ ಬಾಬಾ ನಮಗೆ, ಅದರ ಸ್ವರೂಪದಲ್ಲಿ ಬಂದು, ಜ್ಞಾನದ ಸ್ವರೂಪದಲ್ಲಿ ಬಂದು ಸ್ವರೂಪದಿಂದ ಏನು ಮಾಡುತ್ತಾರೆ ಬಾಬಾ, ನಿಸ್ವಾರ್ಥ ಸೇವೆ ಮಾಡಿ. ತ್ಯಾಗ ತಪಸ್ಯ ಸ್ವರೂಪ ಸೇ ಸೇವಾ. ಮತ್ತು ಹೆಂಗೆ ಸೇವೆ ಮಾಡಬೇಕಂತೆ, ತ್ಯಾಗ ಮಾಡಬೇಕು. ತಪಸ್ಸದ
ಸ್ವರೂಪದಿಂದ ಸೇವೆ ಮಾಡಬೇಕು. ಹದ್ ಕಿ ಕಾಮನಾओं से ಪರೇ ನಿಷ್ಕಾಮ್ ಸೇವಾ. ನಮಗೆ ಸೇವಾ ಮಾಡುವಾಗ ಹದದ ಯಾವ ಇಚ್ಛೆಗಳು ಅದರಲ್ಲಿ ಇರೋ ಹಾಗಿಲ್ಲ, ಅಂಥ ಒಂದು ನಿಷ್ಕಾಮ ಸೇವಾ ಇರಬೇಕು. ಇಸ್ಕೋ ಕಹಾ ಜಾತಾ ಹೇ ಈಶ್ವರೀಯ ಸೇವಾ, ರೂಹಾನಿ ಸೇವಾ. ಅದಕ್ಕೆ ಹೇಳಲಾಗ್ತದೆ ಈಶ್ವರೀಯ ಸೇವೆ, ಆತ್ಮಿಕ ಸೇವೆ ಅಂತ. जो सिर्फ मुख की सेवा है उसको कहते हैं सिर्फ स्वयं को खुश करने की ಸೇವಾ. ಬರೀ ಬಾಯಿಂದ ಸೇವೆ ಮಾಡಿದರೆ ಅದಕ್ಕೆ ಏನಂತ ಹೇಳ್ತಾರೆ ಬಾಬಾ? ತಮ್ಮಷ್ಟಕ್ಕೆ ತಾವು ಖುಷಿ ಇರಲಿಕ್ಕೆ ಮಾಡಿದ ಹಾಗೆ ಅಂತ ಹೇಳ್ತಾರೆ ಬಾಬಾ. ಸರ್ವಕ್ಕೂ ಖುಷ್ ಕರ್ನೆ ಕಿ ಸೇವಾ. ಎಂಥ ಸೇವೆ ಮಾಡಬೇಕು? ನಾವು ಮಾಡಿದಂಥ ಸೇವೆಯಿಂದ ಎಲ್ಲರೂ ಎಲ್ಲ ಆತ್ಮಗಳು ಖುಷಿ ಪಡಬೇಕು. ಮನ್ और मुख की साथ साथ होती है. मन से अर्थात ಮನ್ಮನಾಭವ ಸ್ಥಿತಿ ಸೇ ಮುಖ ಕಿ ಸೇವಾ. ಬಾಬಾ ಹೇಳ್ತಾರೆ ಮುರಳಿ ಹೇಳಬೇಕು ಅಂದರೆ ಏನು ಮಾಡಬೇಕು? ಬಾಬಾ ನೆನಪಿನಲ್ಲಿ ಹೇಳಬೇಕು, ಮನ್ಮನಾಭವ ಸ್ಥಿತಿನಲ್ಲಿ ಇದ್ಕೊಂಡು ಹೇಳಬೇಕು. ಆವಾಗ ಎಲ್ಲರಿಗೂ ಏನಾಗ್ತದೆ? ಖುಷಿ ಸಿಗ್ತದೆ. ಬಾಪ್ ದಾದಾ आज अपने राइट हैंड सेवाधारी और लेफ्ट हैंड सेवाधारी दोनों को देख रहे थे. ಬಾಬಾ ಹೇಳ್ತಾರೆ ಇವತ್ತು ನನ್ನ ರೈಟ್ ಹ್ಯಾಂಡ್ ಸೇವಾಧಾರಿ, ಲೆಫ್ಟ್ ಹ್ಯಾಂಡ್ ಇಬ್ಬರುಗಳನ್ನು ಬಾಬಾ ನೋಡ್ತಾ ಇದ್ರು. ಸೇವಾಧಾರಿ ದೋನೋ ಹಿ ಹೇ, ಇಬ್ಬರು ಸೇವಾಧಾರಿನೇ. ಲೇಕಿನ್ ಆದರೆ ರೈಟ್ और लेफ्ट में अंतर तो है. राइट हैंड सदा निष्काम सेवाधारी है, लेफ्ट हैंड कोई न कोई हद की इस जन्म के लिए सेवा का फल खाने की इच्छा से सेवा के निमित्त बनते हैं. ರೈಟ್ ಹ್ಯಾಂಡ್ ಸೇವಾಧಾರಿ ಅಂತಂದರೆ ಯಾವುದೇ ಇಚ್ಛೆಗಳನ್ನು ಇಟ್ಕೊಳ್ಳದೆ ಸೇವೆ ಮಾಡೋದು. ಲೆಫ್ಟ್ ಹ್ಯಾಂಡ್ ಸೇವಾ ಅಂತಂದರೆ ಈ ಜೀವನದಲ್ಲಿ ಈ ಹದ್ದದಲ್ಲಿ ನನಗೇನೋ ಸಿಗಬೇಕು ಅಂತ ಮಾಡಿದರೆ ಲೆಫ್ಟ್ ಹ್ಯಾಂಡ್ ಸೇವೆ ಅಂತ ಹೇಳ್ತಾರೆ ಬಾಬಾ. ವಹ ಗುಪ್ತ ಸೇವಾಧಾರಿ ಅವ್ರ ವಹ ನಾಮಧಾರಿ ಸೇವಾಧಾರಿ. ರೈಟ್ ಹ್ಯಾಂಡ್ ಸೇವಾಧಾರಿ ಹೆಂಗಿರ್ತಾರೆ? ಗುಪ್ತ ಇರ್ತಾರೆ. ಲೆಫ್ಟ್ ಹ್ಯಾಂಡ್ ಸೇವಾಧಾರಿ ನನ್ನ ಹೆಸರು ಬರಲಿ, ನನ್ನ ಹೆಸರು ಪ್ರಸಿದ್ಧಿ ಆಗಲಿ, ನನಗೆ ಗೌರವ ಕೊಡಲಿ, ನನ್ನ ಜೊತೆನೇ ಮಾತಾಡಲಿ, ಇವೆಲ್ಲ ಏನು? ಲೆಫ್ಟ್ ಹ್ಯಾಂಡ್ ಸೇವಾಧಾರಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಅಭಿ ಅಭಿ ಸೇವಾ ಕಿ, ಅಭಿ ಅಭಿ ನಾಮ್ ಹುವಾ, ಬಹುತ್ ಅಚ್ಚಾ ಬಹುತ್ ಅಚ್ಚಾ. ಈಗೀಗ ಸೇವೆ ಮಾಡಿದರು, ಅವ್ರು ಭಾಳ ಮಾಡಿದ್ರೆ, ಭಾಳ ಚಂದ ಮಾಡಿದರೆ, ಹೊಗಳಿದ್ರು, ಅವಾಗ ಖುಷಿ ಆಗಿಬಿಡೋದು. ಲೇಕಿನ್ ಅಭಿ ಕಿಯಾ ಅಭಿ ಖಾಯ. ಹಾಗಾದರೆ ಏನಾಯ್ತು? ಈಗ ಮಾಡಿ ಹೀಗೆ ಉಂಡ್ಬಿಡ್ತೀರಾ, ಸತ್ಯುಗಕ್ಕೆಲ್ಲ ಉಳಿತದೆ ಅಂತ ಹೇಳ್ತಾರೆ ಬಾಬಾ. ಜಮಾ ಕಾ ಖಾತಾ ನಹಿ, ಜಮಾ ಆಗಲೇ ಇಲ್ಲ. गुप्त सेवाधारी अर्थात निष्काम सेवाधारी. तो गुप्त सेवाधारी सफलता की खुशी में सदा भरपूर रहता है. ಯಾರು ಗುಪ್ತ ಸೇವಾಧಾರಿಗಳಿರ್ತಾರೋ ಅವರು ಭರ್ಪೂರ್ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. कई बच्चों को संकल्प आता है कि हम करते भी हैं लेकिन नाम नहीं होता. ಇನ್ನು ಕೆಲವರು ನಾವು ಎಷ್ಟು ಮಾಡ್ತೀವ್ರಿ, ನಮ್ಮ ಬಗ್ಗೆ ಯಾರು ಹೇಳೋದಿಲ್ಲ, ನಮ್ಗೆ ಕರೆಯೋದಿಲ್ಲ, ನಮ್ಮ ಮ್ಯಾಲೆ ಕೊಡಿಸೋದಿಲ್ಲ, ಹಿಂಗಂತಾರೆ ಅಂತಾರೆ ಬಾಬಾ. और जो बाहर से नामधारी बन सेवा का शो दिखाते हैं उनका नाम ज़्यादा होता है. ಕೇಳ್ತಾರೆ ಬಾಬಾ. ಹೊರಗಡೆ ಏನು ಹೆಸರಿನಿಂದ ಪ್ರಸಿದ್ಧಿಯಾಗಿ ಸೇವೆ ಮಾಡಿ ಶೋ ಮಾಡ್ತಾರೋ, ದಿಖಾವ ಮಾಡ್ತಾರೋ, ಬೇರೆದವ್ರು ಕಾಣಿಸ್ಲಿ ಅನ್ನೋ ಸೇವೆ ಮಾಡ್ತಾರೋ ಅವ್ರದ್ದು ಹೆಸರು ಭಾಳ ದಿವಸ ಇರ್ತದೆ. ಲೇಕಿನ್ ಐಸೆ ನಹಿ ಹೇ, ಅವ್ರು ಹಂಗೆ ತಿಳ್ಕೊಂಡಾರ ಮಂದಿಗೆಲ್ಲ ಕಾಣುವಂಗೆ ಸೇವೆ ಮಾಡಿದ್ರೆ ನಮ್ಮ ಹೆಸರು ಬರ್ತದೆ, ಗುರ್ತಾಗ್ತದೆ, ಎಲ್ಲರೂ ಪರಿಚಯ ಆಗ್ತಾರೆ, ಹಾಗಿಲ್ಲ ಅಂತಾರೆ ಬಾಬಾ. ಲೇಕಿನ್ ಐಸೆ ನಹಿ ಹೇ. जो निष्काम अविनाशी नाम कमाने वाले हैं उनके दिल का आवाज़ दिल तक पहुंचता है. ಬಾಬಾ ಹೇಳ್ತಾರೆ ಯಾರು ನಿಷ್ಕಾಮ್ ಅವಿನಾಶಿ ಅವ್ರ ಹೆಸರು ಕಮಾನೆ ವಾಲೆ ಹೇ, ಅವರು ಹೃದಯದಲ್ಲಿ ಆವಾಜ್ ದಿಲ್ ತಕ್ ಪਹੁಂಚ್ತಾ ಹೇ. ಇಡೀ ವಿಶ್ವದ ಆತ್ಮಗಳ ಹೃದಯದಲ್ಲಿ ಬಲೆ ಹೆಸರಿರಲಿಕ್ಕಿಲ್ಲ, ಆತ್ಮನಿಗೆ ದುವಾ ಹೋಗ್ತಾ ಇರ್ತಾವೆ ಅಂತ ಹೇಳ್ತಾರೆ ಬಾಬಾ. ಆವಾಜ್ ದಿಲ್ ತಕ್ ಪਹੁಂಚ್ತಾ ಹೇ, ಛುಪಾ ಹುವಾ ನಹಿ ರಹ ಸಕ್ತಾ ಹೇ. ಯಾವುದು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ, ಒಂದಿಲ್ಲ ಒಂದು ದಿವಸದು ಕಡೆ ಬರ್ತದೆ. उसकी सूरत में मूर्त में सच्चे सेवाधारी की झलक अवश्य दिखाई देती है. ಬಾಬಾ ಹೇಳ್ತಾರೆ
ಯಾರು ಗುಪ್ತ ಸೇವಾಧಾರಿಯಾಗಿದ್ದಾರೋ, ಯಾರು ರೈಟ್ ಹ್ಯಾಂಡ್ ಸೇವಾಧಾರಿಗಳಾಗಿದ್ದಾರೋ ಅವ್ರ ಮುಖದಲ್ಲಿ, ಮೂರ್ತಿನಲ್ಲಿ ಸತ್ಯವಾದ ಸೇವಾಧಾರಿ ಒಂದು ಪ್ರಕಾಶ, ಒಂದು ಝಲಕ್ ಅವಶ್ಯವಾಗಿ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಅಗರ್ ಕೋಯಿ ನಾಮಧಾರಿ यहाँ नाम कमा लिया तो आगे के लिए किया और खाया और ख़त्म कर दिया. ಯಾರು ಹೆಸರು ಬರಲಿ ಅಂತ ಸೇವೆ ಮಾಡ್ತಾರೋ ಅವರು ಹೀಗೆ ತಿಂದು ಹೀಗೆ ಖಲಾಸ್ ಮಾಡಿಬಿಡ್ತಾರೆ. ಭವಿಷ್ಯ ಶ್ರೇಷ್ಠ ನಹಿ, ಅವ್ರದ್ದು ಭವಿಷ್ಯ ಶ್ರೇಷ್ಠ ಇರೋದಿಲ್ಲ ಅಂತಾರೆ ಬಾಬಾ. ಅವಿನಾಶಿನೂ ನಹಿ, ಅವ್ರದ್ದು ಅವಿನಾಶಿನೂ ಅಲ್ಲ ಅಂತ ಹೇಳ್ತಾರೆ ಬಾಬಾ. इसलिए बाप दादा के पास सभी सेवाधारियों का पूरा रिकॉर्ड है. ನೀವೇನಾರ ಮಾಡ್ರಿ, ಎಲ್ಲ ರೆಕಾರ್ಡ್ ಯಾರ ಕಡೆ ಇದೆ? ನನ್ನ ಕಡೆ ಆಯ್ತು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸೇವಾ ಕರ್ತೆ ಚಲೋ, ನಾಮ್ ಹೋ ಯಾ ಸಂಕಲ್ಪ ನಹಿ ಕರ್. ಸುಮ್ಮನೆ ಮಾಡೋದು, ನನ್ನ ಹೆಸರು ಬರಲಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ. ಅದು ಬಾಬಾ ಗೊತ್ತಿದೆ ಯಾವಾಗ ತರಬೇಕು ಹೆಸರು ಒಂದು ಅಂತ. ಬಾಬಾ ಹೇಳ್ತಾರೆ ಸೇವಾ ಕರ್ತೆ ಚಲೋ, ನಾಮ್ ಹೋ ಯಾ ಸಂಕಲ್ಪ ನಹಿ ಕರೋ, ಜಮಾ ಹೋ ಯಹ ಸೋಚೋ. ಜಮಾ ಮಾಡ್ಕೊಳ್ಳೋದು ಅದನ್ನು ವಿಚಾರ ಮಾಡಿ ಅಂತ ಹೇಳ್ತಾರೆ ಬಾಬಾ. ಅವಿನಾಶಿ ಫಲಕ್ಕೆ ಅಧಿಕಾರಿ ಬನೋ, ಅವಿನಾಶಿ ವರ್ಷಕ್ಕೆ ಲಿಯೇ ಆಯೇ ಹೋ. ಇದಕ್ಕೆ ಬಂದಿದ್ದೀರಿ ನೀವು. ಈಗ ಒಂದು ದಿವಸದ ಫಲ, ಒಂದು ಜನ್ಮಕ್ಕೆ ಫಲ ತಗೊಳ್ಳಿಕ್ಕೆ ಬಂದಿರೇ ನೀವು? ಎಷ್ಟು ಜನ್ಮದ ತಗೊಳ್ಳಿಕ್ಕೆ ಬಂದಿವಿಲ್ಲ. 21 ಅಷ್ಟೇ ಅಲ್ಲ, ಇಡೀ ಕಲ್ಪಕ್ಕೂ ಅದದು ನಮ್ಮದು. ಇಡೀ ಕಲ್ಪಕ್ಕೂ ಜಮಾ ಮಾಡ್ಕೊಳ್ಳುವಂಥದ್ದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಸೇವಾ का फल विनाशी समय के लिए खाया तो अविनाशी वर्षे का अधिकार कम हो जाएगा. ನಿಮ್ಗೆ ಹೀಗೆ ಎಲ್ಲ ಬೇಕು ಅಂತಂದರೆ ಮುಂದದೇನಾಗ್ಬಿಡ್ತದೆ, ಕಡಿಮೆ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ इसलिए सदा विनाशी कामनाओं से मुक्त निष्काम सेवाधारी राइट हैंड बन सेवा में बढ़ते चलो. ಅದಕ್ಕೆ ಬಾಬಾ ಹೇಳ್ತಾರೆ ಯಾವಾಗಲೂ ವಿನಾಶಿ ಇಚ್ಛೆಗಳಿಂದ ಮುಕ್ತ ಆಗಿ ನಿಷ್ಕಾಮ ಸೇವಾಧಾರಿಯಾಗಿ ರೈಟ್ ಹ್ಯಾಂಡ್ ಆಗಿ ಸೇವೆ ಮಾಡಿ ಮುಂದೆ ಹೋಗ್ತಾ ಹೋಗಿ. ಗುಪ್ತ ಸೇವಾ ಕಾ ಮಹತ್ವ ಜ್ಯಾದಾ ಹೋತಾ ಹೈ. ಯಾವಾಗಲೂ ಗುಪ್ತ ಸೇವೆಯ ಮಹತ್ವನೇ ಹೆಚ್ಚು ಅಂತ ಹೇಳ್ತಾರೆ ಬಾಬಾ. ವಹ ಆತ್ಮ ಸದಾ ಸ್ವಯಂೇ ಭರ್ಪೂರ್ ಹೋಗಿ. ಯಾರು ಗುಪ್ತ ಸೇವೆ ಮಾಡ್ತಾರೋ ಒಳಗಡೆ ಆತ್ಮ ಏನಾಗಿರ್ತದೆ? ಭರ್ಪೂರ್ ಆಗಿರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಬೇಪರವಾಹ ಬಾದಶಾಹ ಹೋಗಿ ಮತ್ತೇನಾಗಿರ್ತಾರೆ ಅವರು? ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆರಾಮಾಗಿರ್ತಾರೆ. ಅವ್ರಿಗವರೇ ಬಾದಶಾಹ ಆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ನಾಮ್ ಶಾನ್ ಕಿ ಪರವಾಹ ಹಿ ನಹಿ, ಇಸ್ಮೇ ಹಿ ಬೇಪರವಾಹ ಬಾದಶಾಹ ಹೋಂಗೆ, ಅರ್ಥಾತ್ ಸದಾ ಸಮಾನಕ್ಕೆ ಅಧಿಕಾರಿ ಹೋಂಗೆ. ಅವ್ರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನನ್ನ ಹೆಸರು ಮುಂದೆ ಬರಲಿ, ನನ್ನ ಮುಂದೆ ಕೊಡಿಸ್ಲಿ. ಏನು ಮಾಡ್ತಾರೆ? ಯಾವಾಗಲೂ ಬೇಪರ್ವಾಹ ಬಾದಶಾಹ ಹೋಂಗೆ ಅಂದರೆ ಯಾವಾಗಲೂ ಸಮಾನದ ಅಧಿಕಾರಿಗಳಾಗಿರ್ತಾರೆ. ಹದಕ್ಕೆ ಮಾನ್ಕೆ ತಖ್ತ ನಶೀನ್ ನಹಿ. ಯಾರಿಗೆ ಹದದ ಮಾನ್ ಶಾನ್ ಬೇಕೋ ಅವರೆಂದೂ ಬಾಬಾಂದು ಹೃದಯ ಸಿಂಹಾಸನದಲ್ಲಿ ಬರೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಸಮಾನ್ ಕೆ ತಖ್ತ ನಶೀನ್, ಅವಿನಾಶಿ ತಖ್ತ ನಶೀನ್, ಅಟಲ್ ಅಖಂಡ ಪ್ರಾಪ್ತಿ ಕೆ ತಖ್ತ ನಶೀನ್. ಹೆಂಗಿರಬೇಕು ಅಂತ ಹೇಳ್ತಾರೆ ಬಾಬಾ? ಸಮಾನದಲ್ಲಿರಬೇಕು, ಅವಿನಾಶಿ ಸಿಂಹಾಸನದಲ್ಲಿರಬೇಕು, ಅಟಲ್ ಅಖಂಡ ಪ್ರಾಪ್ತಿ ತಖ್ತ ನಶೀನ್ ಆಗಿರಬೇಕು. ಇಸ್ಕೋ कहते हैं विश्व कल्याणकारी सेवाधारी. कभी साधारण संकल्पों के कारण विश्व सेवा के कार्य में सफलता प्राप्त करने में पीछे नहीं हटना. ಬಾಬಾ ಹೇಳ್ತಾರೆ ಯಾವಾಗಲೂ ಯಾವಾಗಾದರೂ ಸಾಧಾರಣ ಸಂಕಲ್ಪಗಳಿಂದ ಕಾರಣವಾಗಿ ವಿಶ್ವ ಸೇವೆಯ ಕಾರ್ಯದಲ್ಲಿ ಸಫಲತೆಯ ಪ್ರಾಪ್ತಿ ಮಾಡಿಕೊಳ್ಳುವುದರಲ್ಲಿ ಹಿಂದೆ ಬೀಳಬೇಡಿ ಅಂತಾರೆ ಬಾಬಾ. त्याग और तपस्या से सदा सफलता को प्राप्त कर आगे बढ़ते रहना है. ಇಲ್ಲಿ ಇದಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆ. ತ್ಯಾಗ ಮತ್ತು ತಪಸ್ಸೆಯಿಂದ ಸದಾ ಸಫಲತಾ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಏನಾಗಬೇಕು? ಮುಂದೆ ಮುಂದೆ ಸೇವೆ ಮಾಡಬೇಕು. ಸಮझा? ಸೇವಾಧಾರಿ ಕಿಸ್ಕೋ ಕಹಾ ಜಾತಾ ಹೈ? ತಿಳಿತಾ? ಸೇವಾಧಾರಿ ಅಂತ ಯಾರಿಗೆ ಹೇಳ್ತಾರೆ? तो सभी सेवाधारी हो.
ಎಲ್ಲರೂ ಸೇವಾಧಾರ ಆಗಿದ್ದೀರೇನು? सेवा स्थिति को डगमग करे वह सेवा नहीं है। सेवा स्थिति को डगमग करे वह सेवा नहीं है। कई सोचते हैं सेवा में नीचे ऊपर भी बहुत होते हैं. ಸೇವೆಯಲ್ಲಿನೂ ಕೂಡ ಮಾಡೋದು ಬಿಡೋದು, ಅದರಲ್ಲಿ ಮತ್ತೇನೇನು ಅಂಥ ಇಂಥ ಸಂಕಲ್ಪ ಬರೋದು, ಇವೆಲ್ಲ ಮೇಲ್ಕೆಳಗೆ ಆಗ್ತಿರ್ತಾವೆ, ಭಾಳ ಆಗ್ತಿರ್ತಾವೆ. ವಿಘ್ನ ಭೀ ಸೇವಾ ಮೇ ಆತೆ ಹೇ, ಸೇವೆಯಲ್ಲಿ ವಿಘ್ನಗಳು ಬಹಳಷ್ಟು ಬರ್ತಿರ್ತಾವೆ. और निर्विघ्न भी सेवा ही बनाती है, लेकिन जो सेवा विघ्न रूप बने वह सेवा नहीं. ಸೇವೆಯಲ್ಲಿ ವಿಘ್ನ ರೂಪ ಆದರೆ ಅದು ಸೇವೆ ಅನ್ನೋದಿಲ್ಲ. उसको सच्ची सेवा नहीं कहेंगे, नामधारी सेवा कहेंगे. ಅವ್ರಿಗೆ नामधारी सेवाधारी ಅಂತ ಹೇಳ್ತಾರೆ. सच्ची सेवा सच्चा हीरा है. जैसे सच्चा हीरा कभी चमक से छिप नहीं सकते. ವಜ್ರ ಏನು ಮಾಡ್ತದೆ, ಅದನ್ನ ಎಷ್ಟು ಮುಚ್ಚಿಟ್ಟಿರೋದು ತನ್ನ ಹೊಳಪು ಕೊಡೋದನ್ನು ಬಿಡೋದಿಲ್ಲ ಅಂತಾರೆ ಬಾಬಾ. ಹೇಳ್ತಾರೆ, चाहे झूठे हीरे में चमक कितनी भी बढ़िया हो लेकिन मूल्यवान कौन. ಈಗೆಲ್ಲ ಏನು ಬಂದಿದೆ, ಡುಪ್ಲಿಕೇಟ್ ವಜ್ರ ಬಂದಲ್ಲ, ಅವು ಹೊಳಿತಿರ್ತಾವೆ ಭಾಳ, ಅದ್ರ ಬೆಲೆ ಇರ್ತದ. ಅದಕ್ಕೆ ಒರಿಜಿನಲ್ ಡುಪ್ಲಿಕೇಟ್ ಎರಡು ಇಟ್ಟರೂ ಕೂಡ ಹಾಗೆ ನೋಡಿದ್ರೆ ಒರಿಜಿನಲ್ಗಿಂತ ಡುಪ್ಲಿಕೇಟಿನೇ ಜಾಸ್ತಿ ಹೊಳಿತಿರ್ತದೆ. ಅದ್ರ ಬೆಲೆ ಮಾತ್ರ ओरिजिनल. मूल्य तो सच्चे का होता है, झूठे का तो नहीं होता है ना. अमूल्य रतन सच्चे सेवाधारी है. अनेक जन्म मूल्य सच्चे सेवाधारी का है. अल्पकाल की चमक का शो नामधारी सेवा है. इसलिए सदा सेवाधारी बन सेवा से विश्व कल्याण करते चलो. ನಮ್ಮ ಸೇವೆಯ ಉದ್ದೇಶ ಏನು? ಇಡೀ ವಿಶ್ವವನ್ನೇ ಕಲ್ಯಾಣ ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ತಲೆ. ಉಳಿದದ್ದು ನಮ್ಮ ಹೆಸರು ಬರಲಿ, ಮ್ಯಾಲೆ ಕೂಡಲಿ, ಮ್ಯಾಲೆ ಒಯ್ಲಿ, ಅಲ್ಲಿ ಒಯ್ಲಿ, ಆ ಸೆಂಟ್ರು ಈ ಸೆಂಟ್ರು ಆಗೀತ, ಅದು ನಮ್ಮದು ಗುರಿನೇ ಅಲ್ಲ. ನಮ್ಮ ಗುರಿನೇ ಏನದ? ಇಡೀ ವಿಶ್ವದ ಆತ್ಮಗಳಿಗೆ ಪರಮಾತ್ಮನ ಪರಿಚಯ ಆಗಬೇಕು, ಅವ್ರ ಪರಿಚಯನೂ ಆಗಬೇಕು. ಕೇಳ್ತಾರೆ ಬಾಬಾ, ವಿಶ್ವ ಕಲ್ಯಾಣ ಕರ್ತೆ ಚಲೋ, ಸಮझा सेवा का महत्व क्या है. बाबा ಹೇಳ್ತಾರೆ, कोई कम नहीं है, हर एक सेवाधारी अपनी अपनी विशेषता से विशेष सेवाधारी है. ಯಾವ ಸೇವೆಯೂ ಕೂಡ ಕಡಿಮೆ ಇಲ್ಲ. ವಾಣಿ ಸೇವಾನೂ ಕಡಿಮೆ ಇಲ್ಲ, ಭೋಗ ಸೇವಾನೂ ಕಡಿಮೆ ಇಲ್ಲ. ಎಲ್ಲ ಸೇವಾನೂ ಶ್ರೇಷ್ಠನೇ. ಒಂದೊಂದು ರೀತಿಯ ವಿಶೇಷತೆಗಳಿದ್ದಾವೆ ಅಂತ ಹೇಳ್ತಾರೆ ಬಾಬಾ. अपने को कम भी नहीं समझो और फिर करने से नाम की इच्छा भी नहीं रखो. ಇದು ನಾ ಮಾಡ್ತಿರೋ ಸೇವೆ ಕಡಿಮೆ ಅದ, ಅವ್ರು ಮಾಡ್ತಿರೋ ಸೇವಾ ಹೆಚ್ಚದ, ಆಮೇಲೆ ಅದರಲ್ಲಿ ಏನಾರೇ ಹೆಸರು ಬರಲಿ ಅನ್ನೋ ಇಚ್ಛೆ, ಇವೆಲ್ಲ ಏನು ಇಟ್ಕೊಳ್ಬೇಡಿ. सेवा को विश्व कल्याण के अर्पण करते चलो. वैसे भी भक्ति में जो गुप्तदानी पुण्यात्माएँ होती हैं वो यही संकल्प करती है कि सर्व के ಭಲೆ ಪ್ರತಿ ಹೋ. ಹೊರಗಡೆ ಭಕ್ತರು ಕೂಡ ಎಷ್ಟೋ ಜನ ಏನಿದ್ದಾರೆ, ನಾನು ಮಾಡಿದಂಥ ದಾನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಿರ್ತದೆ ಅಂತಾರೆ ಬಾಬಾ. ನಾನು ಮಾಡಿದಂಥ ಸೇವೆ ಪ್ರತಿಯೊಬ್ಬರ ಪ್ರತಿಯಾಗಿ ಒಳ್ಳೆಯದಾಗಬೇಕು. ಮೇರೆ ಪ್ರತಿ ಹೋ ಮುझे ಫಲ್ ಮಿಲೆ ನಹಿ. ನಾನು ಮಾಡಿದ್ದೀನಿ ಅಂಥೇಳಿ ನನಗೆ ಫಲ ಸಿಗಬೇಕು ಅಂತಲ್ಲ ಅಂತ ಹೇಳ್ತಾರೆ ಬಾಬಾ. ಸರ್ವಕಿ ಸೇವಾ ಮೇ ಅರ್ಪಣ್ ಹೋ. ನೀವು ಮಾಡಿದಂಥ ಸೇವೆ ಎಲ್ಲರಿಗಾಗಿ ಅರ್ಪಣೆ ಮಾಡಬೇಕು ಮತ್ತು ईश्वरीय अर्पण ಮಾಡಬೇಕು. कभी अपनेपन की कामना नहीं रखेंगे. ऐसे ही सर्व प्रति सेवा करो, सर्व के कल्याण की बैंक में जमा करते चलो. ಜಮಾ ಮಾಡಬೇಕು, ಖರ್ಚು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಜಮಾ ಮಾಡ್ತಾ ಹೋಗಿ. ಬಾಬಾ ಹೇಳ್ತಾರೆ, तो सभी क्या चाहेंगे, क्या बन जाएंगे. ಏನಾಗೋರು, ರೈಟ್ ಹ್ಯಾಂಡೋ ಲೆಫ್ಟ್ ಹ್ಯಾಂಡೋ. बाबा ಕೇಳ್ತಾರೆ, निष्काम सेवाधारी अभी कोई ने नहीं पूछा तो 2500 वर्ष आपको पूछेंगे. एक जन्म में कोई पूछे या 2500 वर्ष कोई पूछे तो ज़्यादा क्या हुआ. बाबा ಹೇಳ್ತಾರೆ,
ಅಭಿ ಕೋಯಿನೇ ನಹಿ ಪೂಛ, ಈಗ ಯಾರು ಕೇಳಿಲ್ಲ ಅಂದರು. ಬಾಬಾ ಹೇಳ್ತಾರೆ 2500 ವರ್ಷ आपको पूछेंगे, एक जन में कोई पूछे या 2500 वर्ष कोई पूछे तो ज़्यादा क्या हुआ, वह ज़्यादा है ना। हद के संकल्प से परे होकर बेहद के सेवाधारी बन बाप के दिल तक नशीन बेपरवाह बादशाह बन संगम युग की खुशियों को मौजों को बनाते चलो. ಅದಕ್ಕೆ ಬಾಬಾ ಹೇಳ್ತಾರೆ ಲೆಫ್ಟ್ ಹ್ಯಾಂಡ್ ಸೇವಾಧಾರಿ ಆದ್ವಿ ಅಂದರೆ ಒಂದು ಜನ್ಮಕ್ಕೆ ಸಿಕ್ತು, ರೈಟ್ ಹ್ಯಾಂಡ್ ಸೇವಾಧಾರಿ ಆದ್ವಿ ಅಂದರೆ 2500 ವರ್ಷ ಸಿಕ್ತು. ಯಾವುದು ಹೆಚ್ಚಾಯಿತು ಅಂತ ಕೇಳ್ತಾರೆ ಬಾಬಾ. ಅದಕ್ಕೆ ಹದದ ಸಂಕಲ್ಪದಿಂದ ಬಿಟ್ಟು ಪರೆಯಾಗಿ ಸೇವಾಧಾರಿಯಾಗಿ ತಂದೆಯ ಹೃದಯ ಸಿಂಹಾಸನದಲ್ಲಿ ಕೂಡುವಂಥವರಾಗಿ ಬೇಪರ್ವಾಹ ಬಾದಶಾಹ ಆಗಿ ಸಂಗಮಯುಗದ ಖುಷಿಯನ್ನು ಮೌಜನ್ನು ಮಾಡ್ತಾ ಹೋಗಿ ಅಂತ ಹೇಳ್ತಾರೆ ಬಾಬಾ. ಕಭಿ ಭಿ ಕೋಯಿ ಸೇವಾ ಉದಾಸ್ ಕರೆ ತೋ ಸಮझो ವಹ ಸೇವಾ ನಹಿ ಹೈ. ಎಲ್ಲೋ ಏನೋ ಉದಾಸಿ ಆಯಿತು ಅಂತಂದರೆ ನೀವು ಮಾಡ್ತಿರೋದು ಸೇವಾ ಅಲ್ಲ. ಡಗಮಗ ಕರೆ ಹಲ್ಚಲ್ ಮೇಲಾಯೆ ತೋ ವಹ ಸೇವಾ ನಹಿ ಹೈ. ಸೇವಾ ತೋ ಉಡಾನೆ ವಾಲಿ ಹೈ. ಹೆಂಗಿರಬೇಕು ಸೇವಾ ಅಂತಂದರೆ ನಿಮ್ಮ ಸೇವಾ ಹಾರ್ತಾ ಇರಬೇಕು, ಹಂಗೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಸೇವಾ ಬೇಗಂಪುರ್ ಕಾ ಬಾದಶಾಹ ಬನಾನೆ ವಾಲಿ. ಮತ್ತಲ್ಲಿ ಹೋಗಿ ಕಿಟ್ಪಿಟ್ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಅವ್ರು ಹಂಗಂದ್ರೆ ಹಿಂಗಂದ್ರೆ ಅದು ಸೇವೆನೇ ಅಲ್ಲಂತಾರೆ ಬಾಬಾ. ಹಂಗೆ ಹಲ್ಚಲ್ ಆಗಂಗಿಲ್ಲ. बेपरवाह बादशाह बेगमपुर के बादशाह जिसके पीछे सफलता स्वयं आती है. ಹಿಂಗಿರ್ಬೇಕಿದ್ಮೇಲೆ ಬೇಫಿಕರ್ ಬಾದಶಾಹ ಬೇಗಂಪುರ್ ಕಿ ಬಾದಶಾಹ. ಬೇಗಮ್ ಅಂದರೆ ದುಃಖ ಇಲ್ಲದ ಪುರಿಗೆ ಬಾದಶಾಹ ಆಗೋದು ಅಂತ. ಅದರ ಹಿಂದೆ ಸಫಲತಾ ಬಂದೇ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಸಫಲತಾಕ್ಕೆ ಪೀಛೆ ವಹ ನಹಿ ಭಾಗ್ತಾ. ಇನ್ನೊಂದೇನು ಅಂತಂದರೆ ನಾವು ಯಾವುದರ ಹಿಂದೆ ಹೋಗ್ತೀವಲ್ಲ ಅದು ನಮ್ಮಿಂದ ದೂರ ಓಡ್ಕೋತ ಹೋಗ್ತಿರ್ತದೆ. ನಾವು ಸುಮ್ಮಿದ್ವಿ ಅಂದರೆ ಅದು ನಮ್ಮ ಹಿಂದೆ ಬರ್ತದೆ. ಇದು ಸಣ್ಣ ಮಕ್ಕಳು ಆಟ ಆಡಿಸುವಾಗ ನೋಡ್ತಿರ್ತೀವಿ ನೋಡ್ರಿ. ಮಕ್ಕಳು ಹಿಡಕ್ಕೆ ಹೋದಂಗೆ ದೂರ ಓಡ್ಕೋತ ಹೋಗ್ತಾವೆ. ಸುಮ್ಮ ಕೂತ್ವಿ ಅಂದ್ರೆ ನಮ್ಮ ಹತ್ರ ಓಡಿ ಬರ್ತವೆ. ಅದನ್ನು ಬಾಬಾ ಹೇಳ್ತಾರೆ, ನೀವು ಸಫಲತೆ ಹಿಂದೆ ಹೋಗಬೇಡ್ರಿ, ಸಫಲತೆ ನಿಮ್ಮ ಹಿಂದೆ ಬರಬೇಕು. ಸಫಲತೆ ನಿಮ್ಮ ಹಿಂದೆ ಯಾವಾಗ ಬರ್ತದೆ? ನಿಸ್ವಾರ್ಥ ಸೇವೆ ಮಾಡಿದರೆ ನಿಮ್ಮ ಹಿಂದೆ ಬರ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಪೀछे पीछे आएगी. अच्छा बेहद की सेवा के प्लान बनाते हो ना. बेहद की स्थिति से बेहद की सेवा के प्लान सहज सफल होती ही है. ನೀವು ಎಂಥ ಸೇವೆಯ ಪ್ಲ್ಯಾನ್ ಮಾಡ್ತಿದ್ದೀರಿ? ಬೇಹದ್ದಿನ ಸೇವೆಯ ಪ್ಲ್ಯಾನ್ ಮಾಡ್ತಿದ್ದೀರಿ ಅಂದರೆ ಬೇಹದ್ದಿನ ಸ್ಥಿತಿಯಿಂದಾನೇ ಬೇಹದ್ದಿನ ಸೇವೆ ಮಾಡ್ತೀರಿ ಅಂದರೆ ಸಫಲತೆಯೂ ಕೂಡ ಬೇಹದ್ದಿಂದೇ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, डबल विदेशी भाई बहनों ने एक प्लान बनाया है जिसमें सभी आत्माओं से कुछ मिनट शांति का दान लेना है. यह भी विश्व को महादानी बनाने का अच्छा प्लान बनाया है ना. थोड़ा समय भी शांति के संस्कारों को चाहे मजबूरी से चाहे स्नेह से इमर्ज तो करेंगे. प्रोग्राम प्रमाण भी करें तो भी जब आत्मा में शांति के संस्कार इमर्ज होते हैं तो शांति स्वधर्म तो है ही ना. शांति के सागर के बच्चे तो है ही, शांति धाम के निवासी भी है. तो प्रोग्राम प्रमाण भी वह इमर्ज होने से वह शांति की शक्ति उन्होंने ಆಕರ್ಷಿತ್ करती रहेगी. ಅದಕ್ಕೆ ಬಾಬಾ ಹೇಳ್ತಾರೆ, ವಿದೇಶಿಯವರು ಏನೋ ಪ್ಲ್ಯಾನ್ ಮಾಡಿದ್ದಾರೆ, ಅದಕ್ಕೆ ವಿಶ್ವಕ್ಕೆ ಮಹಾದಾನಿ ಪ್ಲ್ಯಾನ್ ಮಾಡಬೇಕು. ಅದಕ್ಕಾಗಿ ಏನು ಮಾಡಬೇಕು? ಶಾಂತಿಯ ಶಕ್ತಿಯನ್ನು ಕೊಡಬೇಕು. ಯಾಕಂದರೆ ಆತ್ಮಗಳ ಸ್ವಧರ್ಮನೇ ಏನಾಗಿದೆ? ಶಾಂತಿ. ಆತ್ಮನ ಮನೆಯೇ ಏನಾಗಿದೆ? ಶಾಂತಿಧಾಮ. ಅದಕ್ಕೆ ಶಾಂತಿಯ ಶಕ್ತಿಯನ್ನು ಎಮರ್ಜ್ ಮಾಡಿಕೊಂಡು ಇಡೀ ವಿಶ್ವಕ್ಕೆ ಶಾಂತಿ ಶಕ್ತಿಯನ್ನು ಕೊಡೋದು. शांति के सागर के बच्चे तो है, शांति धाम के निवासी भी है. ನೋಡ್ರಿ, ನಾವೇನೇನಾಗಿದ್ದೀವಿ?
ನನ್ನ ಧರ್ಮ ಶಾಂತ್, ನನ್ನ ಮನೆ ಶಾಂತ್, ನಮ್ಮ ತಂದೆ ಶಾಂತಿಯ ಸಾಗರ. ಅದಕ್ಕೆ ಈ ಶಾಂತಿಯ ಶಕ್ತಿ ಕೊಡ್ತಾ ಹೋದರೆ ಆ ಆತ್ಮಗಳು ಆಕರ್ಷಿತ ಆಗ್ತಾರೆ ಅಂತ ಹೇಳ್ತಾರೆ ಬಾಬಾ. जैसे कहते हैं ना, एक बारी जिसने मीठा चक्कर देखा तो चाहे उसे मीठा मिले न मिले, लेकिन वह चखा हुआ रस को बार बार खींचता रहेगा. ಪಾಪ ಹೇಳ್ತಾರೆ, ಒಂದು ಸಲ ನೀವು ಸ್ವೀಟನ್ನು ತಿಂದ್ರಿ ಅಂತಂದರೆ ಮುಂದದು ಸಿಕ್ಕರೂ ಸರಿ ಸಿಗದೇ ಇದ್ದರೂ ಸರಿ ಮತ್ತಲ್ಲಿ ಏನು ಮಾಡ್ತಾರೆ, ಅಲ್ಲಿ ಬಂದು ಚಕ್ಕರ್ ಹೊಡಿತಾರೆ ಅಂತ ಹೇಳ್ತಾರೆ ಬಾಬಾ. ನ ಮಿಲೆ ಮಿಲೆ ಲೇಕಿನ್ ವಹ ಚಖಾ ಹುವಾ ರಸ್ ಉಸ್ಕೋ ಬಾರ್ ಬಾರ್ ಖೀಂಚ್ತಾ रहेगा, ಎಳಿತದೆ ಅಂತ ಹೇಳ್ತಾರೆ ಬಾಬಾ. तो यह भी शांति की माखी छकना है. तो यह शांति के संस्कार स्वतः ही स्मृति दिलाते रहते रहेंगे. इसलिए धीरे धीरे आत्माओं में शांति की जागृति आती रहे. यह भी आप सभी शांति का दान दे, उन्होंने भी दानी बनाते हो. ಅದಕ್ಕಾಗಿ ಏನು ಮಾಡಬೇಕೀಗ, ನಮ್ಮ ಸ್ವಧರ್ಮ ಏನು, ಶಾಂತಿ. ಎಲ್ಲಿರಬೇಕು, ಶಾಂತಿ ಧಾಮದಲ್ಲೇ ಇದ್ಕೊಂಡು ಏನು ಮಾಡಬೇಕು, ಶಾಂತಿ ಶಕ್ತಿಯನ್ನು ಕೊಡ್ತಾ ಹೋಗಬೇಕು. ನಾವು ಶಾಂತಿ ಶಕ್ತಿಯನ್ನು ಕೊಡ್ತಾ ಹೋದಂಗೆ ಅವು ಶಾಂತ ಆಗಿಬಿಡ್ತಾವೆ. ಅವು ಶಾಂತ ಆದ ಕೂಡಲೇ ಅವು ಏನು ಕೊಡೋಕ್ಕೆ ಶುರು ಮಾಡ್ತಾವೆ, ಶಾಂತಿ ಶಕ್ತಿಯನ್ನು ಕೊಡೋಕ್ಕೆ ಶುರು ಮಾಡ್ತವೆ. ಇಲ್ಲೇನಾಗ್ಬಿಡ್ತು, ನಾನು ಶಾಂತಿ ಶಕ್ತಿಯನ್ನು ದಾನ ಮಾಡಿದೆ, ಅವ್ರಿಗೂ ಶಾಂತಿ ಶಕ್ತಿಯನ್ನು ದಾನ ಮಾಡೋಕ್ಕೆ ಹೇಳಿದೆ ಅಂತ ಹೇಳ್ತಾರೆ ಬಾಬಾ. ದಾನಿನೂ ಆಗ್ಬಿಡ್ತೀರಿ, ದಾನಿ ಬನಾತೆ ಹೋ ಅಂತ ಹೇಳ್ತಾರೆ ಬಾಬಾ. आप लोगों का शुभ संकल्प है कि किसी भी रीति से ಆತ್ಮಾಯೇ ಶಾಂತಿ ಕಿ ಅನುಭೂತಿ ಕರೆ. ನಮ್ಮ ಶುಭ ಸಂಕಲ್ಪ ಏನಾಗಿದೆ, ಏನೇ ಆಗಲಿ ಎಲ್ಲ ಆತ್ಮಗಳು ಕೂಡ ಏನಾಗಬೇಕು, ಶಾಂತಿಯ ಅನುಭೂತಿ ಮಾಡಬೇಕು. ಬಾಬಾ ಹೇಳ್ತಾರೆ, ವಿಶ್ವ ಶಾಂತಿ ಭೀ ಆತ್ಮಿಕ ಶಾಂತಿಗೆ ಆಧಾರ ಪರ್ ಹಿ ಹೋಗ. ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅಂತಂದರೆ ಅದು ಎದರ ಮುಖಾಂತರ ಆಗ್ತದೆ, ನಾವು ಆತ್ಮಗಳ ಶಾಂತಿಯ ಸ್ಮೃತಿಯಿಂದ. चाहे किस विधि से भी करे, लेकिन अशांति से तो परे हो गए ना. ಏನೇ ಆಗಲಿ ಅಶಾಂತಿಯಿಂದ ದೂರ ಆಗಿದ್ದೀರಲ್ಲ ಅಂತಾರೆ ಬಾಬಾ. और 1 मिनट की शांति भी उन्होंने को अनेक समय के लिए आकर्षित करती है. ನೀವು ಒಂದೇ ಮಿನಿಟ್ ಶಾಂತಿ ಕೊಟ್ಟರೂ ಕೂಡ ಅವರು ಆಕರ್ಷಿತ ಆಗ್ತಾರೆ. तो अच्छा प्लान बनाया है. यह भी जैसे कोई को थोड़ा सा ऑक्सीजन दे करके शांति का श्वास चलाने का साधन है. ಅಶಾಂತಿ ICU ಒಳಗದಾರ ಅವರೆಲ್ಲ. ನಾವೇನು ಮಾಡಬೇಕು, ಇವಾಗ ಶಾಂತಿಯ ಶ್ವಾಸ ಆಕ್ಸಿಜನ್ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಆವಾಗ ಅವ್ರಿಗೆ ಉಸಿರು ಬರ್ತದೆ. ಉಸಿರಿಲ್ಲ ಯಾರಿಗೂ ಅಂದಂಗೆ ಆತೀವಿ, ಯಾರಲ್ಲಿಯೋ ಉಸಿರು ಹೋಗ್ಬಿಟ್ಟೈತಿ ಅಂತಾರೆ ಬಾಬಾ. ಎಲ್ಲರೂ ICU ಒಳಗಿದ್ದಾರೆ, ಅವ್ರಿಗೇನು ಮಾಡಬೇಕು, ನಾವು ಶಾಂತಿ ಅಂತ ಆಕ್ಸಿಜನ್ ಕೊಡಬೇಕು. शांति के श्वास से वास्तव में मानव जीवन है, उससे तो मूर्छित हो गए. ಮಾನವ ಜೀವನದ ಉದ್ದೇಶನೇ ಏನು, ಶಾಂತಿಯೊಳಗಿರೋದು. ಅದರಿಂದ ಅವ್ರು ಏನಾಗ್ಬಿಟ್ಟಿದ್ದಾರೆ, ಮೂರ್ಛೆ ಹೋಗ್ಬಿಟ್ಟಿದ್ದಾರೆ. ಅಶಾಂತಿ ಮೇ ಬೇಹೋಶ್ ಪಡೆ ಹೇ. यह साधन जैसे ऑक्सीजन है, उससे थोड़ा श्वास चलना शुरू होगा. ಶಾಂತಿ ಅನ್ನೋದು ಆಕ್ಸಿಜನ್ ಆಗಿದೆ ಅಂತಂದರೆ ಸ್ವಲ್ಪ ಆದರೂ ಉಸಿರಾಡೋಕ್ಕೆ ಶುರು ಮಾಡ್ತಾರೆ. ಕೈಯೋಂ ಕಾ ಶ್ವಾಸ ಆಕ್ಸಿಜನ್ ಸೆ ಚಲ್ತೆ ಚಲ್ತೆ ಚಲ್ ಭೀ ಪಡ್ತಾ ಹೇ. ಇನ್ನು ಕೆಲವ್ರಿಗೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಏನಾಗ್ಬಿಡ್ತದೆ, ಹೋಗ್ಬಿಡ್ತದೆ. तो सभी उमंग उत्साह से पहले स्वयं पूरा ही समय ಶಾಂತಿ ಹೌಸ್ ಬನ್. ಎಲ್ಲರಿಗೂ ಶಾಂತಿ ಕೊಡಬೇಕು ಅಂದ್ರೆ ಮೊದಲು ನಾನೇ ಏನಾಗಬೇಕು, ಶಾಂತಿ ಹೌಸ್ ಅಂದರೆ ನಾನು ಕಂಪ್ಲೀಟ್ ಶಾಂತ ಸ್ವರೂಪದಲ್ಲಿ ಇರಬೇಕು ಅಂತಾರೆ ಬಾಬಾ. आपके शांति के संकल्प से उन्होंने को भी संकल्प उठेगा और किसी भी विधि से करेंगे, लेकिन आप लोगों की शांति के वाइब्रेशन उनको सच्ची विधि तक खींच कर ले आएंगे. ನೀವೇನೂ ತಲೆ ಕೆಡಿಸ್ಕೋಬೇಡ, ಒಟ್ಟೇನಾಗಿರೋದೀಗ ಶಾಂತಿರೋದು, ಶಾಂತಿ ಶಕ್ತಿ ಕೊಡ್ತಾ ಇದ್ರೆ ಅವರೇ ಬಂದುಬಿಡ್ತಾರೆ ಅಂತ ಹೇಳ್ತಾರೆ. ನೀವು ಕರೆಯೋದೇ
बेड़ा। यह भी किसी को जो ना उम्मीद है उनको उम्मीद की झलक दिखाने का साधन है। ಯಾರಿಗೆ ಜೀವನದಲ್ಲಿ ಇದನ್ನೇನು ಉತ್ಸಾಹನೇ ಇಲ್ವೋ ಅಂಥವರನ್ನು ಏನು ಮಾಡ್ತದೆ ಈ ಶಾಂತಿಯ ಶಕ್ತಿ ಎಳ್ಕೊಂಡು ಬರ್ತದೆ ಅಂತ ಹೇಳ್ತಾರೆ ಬಾಬಾ। जहाँ तक हो सके वहाँ तक जो भी संपर्क में आए उसके जिसके भी संपर्क में आए तो उनको 2 शब्द में आत्मिक शांति मन की शांति का परिचय देने का प्रयत्न जरूर करना, क्योंकि हर एक अपना अपना नाम ऐड तो कराएंगे ही, चाहे पत्र व्यवहार द्वारा करें, लेकिन कनेक्शन में तो आएंगे ना, लिस्ट में तो आएगा ना। तो जहाँ तक हो सके शांति का अर्थ क्या है वह 2 शब्द में भी स्पष्ट करने का ಪ್ರಯತ್ನ करना है। ಅವಾಗೆಲ್ಲ ಇಷ್ಟು ಮೊಬೈಲ್ ಇರಲಿಲ್ಲಲ್ಲ, ಅವಾಗೇನು ಮಾಡ್ತಿದ್ರು, ಪತ್ರ ಬರೆದಾದರೂ ಹಾಕಿ, ಏನು ಪತ್ರ ಬರೆಯೋದು, ಶಾಂತಿ ಅಂದ್ರೇನು, ಆತ್ಮ ಅಂದ್ರೇನು, ಸ್ವಧರ್ಮ ಅಂದ್ರೇನು, ಅದ್ರ ಬಗ್ಗೆ 1-2 ಶಬ್ದ ಪತ್ರ ಬರೀಬೇಕು। स्पष्ट करने का प्रयत्न करना। 1 मिनट में भी आत्मा में जागृति आ सकती है। 1 मिनटनಲ್ಲೂ ಕೂಡ आत्मा जागृत ಆಗ್ಬೋದು, समझा। प्लान तो आप सबको भी पसंद है ना, दूसरे तो काम उतारते हैं, काम आप काम करते हो। जब है ही शांति के दूत तो चारों ओर शांति दूतों की यह आवाज़ गूंजेगी और शांति के फरिश्ते प्रत्यक्ष होते जाएंगे। ನೀವು ಇಲ್ಲೇ ಕೂತ್ಕೊಂಡು ಶಾಂತಿ ಶಕ್ತಿ ಕೊಡ್ತಾ ಹೋದ್ರಿ ಅಂತಂದರೆ ಅವ್ರಿಗೆ ಫರಿಸ್ತೆ ಪ್ರತ್ಯಕ್ಷ ಆಗ್ತದೆ ಅಂತ ಹೇಳ್ತಾರೆ ಬಾಬಾ। सिर्फ आपस में यह राय करना कि पीस के आगे कोई ऐसा शब्द हो जो दुनिया से थोड़ा न्यारा लगे। पीस मार्च या पीस यह शब्द तो दुनिया भी यूज़ करती है, तो पीस शब्द के साथ कोई विशेष शब्द हो जो यूनिवर्सल भी हो और सुनने से ही लगे कि यह न्यारे है। ನೀವು ಶಾಂತಿಯಿಂದ ಹೇಳ್ಕೊತ ಹೋಗಿ ಇವರೊಂಥರ ಬ್ಯಾರೇನೇ ಅದಾರಿ ಅಂತ ಹೇಳ್ಬಿಡ್ತಾರೋ। इन्वेंशन करना बाकी अच्छी बातें हैं, कम से कम जितना समय यह प्रोग्राम चले उतना समय कुछ भी हो जाए स्वयं न अशांत होना न अशांत करना। एटलीस्ट ಆ ಫಂಕ್ಷನ್ ಮುಗಿತಂದರೆ ಏನಿರಲಿ, ಶಾಂತಿ ಇರಲಿ, ಅವ್ರಿಗೆ ತೋರಿಸಿದರೆ ಮಾಡ್ರಿ ಅಂತಾರೆ ಬಾಬಾ। ಬಾಬಾ ಹೇಳ್ತಾರೆ, शांति को नहीं छोड़ना है। पहले तो ब्राह्मण यह कंगन बांधेंगे ना, जब उन्हों को भी कंगन बांधते हो तो पहले ब्राह्मण जब अपने को कंगन बांधेंगे तभी औरों को भी बांध सकेंगे। ಮೊದಲು ನೀವು ಕಟ್ಕೊಳ್ಳಿ, ನೀವೇನು ಕಟ್ಕೊಳ್ಳೋರಿ, ನೀ ಕಟ್ಕೋ, ನಾವ ಶಾಂತಿ ಒಳಗೆ ಇದ್ಕೊಂಡು ಶಾಂತಿರು ಅಂದರೆ ಇರ್ತಾರೆ ಯಾರು ಇಲ್ಲ। इसको ही बार बार अंडरलाइन करते रहना, ऐसे नहीं समस्या बनो और कहो कि समस्या स्वरूप नहीं बनेंगे। बाबा ಹೇಳ್ತಾರೆ, तो यह कंगन बांधना पसंद है ना, पहले स्व पीछे विश्व। ಮೊದಲು ನೀವು ಶಾಂತಿಯೊಳಗಿರಬೇಕು, ಆಮೇಲೆ ವಿಶ್ವ ಶಾಂತಿನಲ್ಲಿರ್ತದೆ। ಸ್ವ का प्रभाव विश्व पर पड़ता है। ನಮ್ಮದೇನು ಪ್ರಭಾವ ಇದೆಯೋ ಅದು ಏನಾಗ್ತದೆ, ಇಡೀ ವಿಶ್ವದಲ್ಲೇ ಹೋಗ್ತದೆ। अच्छा सदा विश्व कल्याणकारी बन विश्व सेवा के निमित्त सच्चे सेवाधारी श्रेष्ठ आत्माएं, सदा सफलता के जन्म सिद्ध अधिकार को प्राप्त करने वाली विशेष आत्माएं, सदा स्व के स्वरूप द्वारा सर्व को स्वरूप की स्मृति दिलाने वाली समीप आत्माएं, सदा बेहद के निष्काम सेवाधारी बन उड़ती कला में उड़ने वाले डबल लाइट बच्चों को बाप दादा का याद प्यार और नमस्ते। अच्छा, ओम शांति।